ಹೂವಿನಹಡಗಲಿ ಪಟ್ಟಣ ಪ್ರವಾಸಿ ಮಂದಿರದಲ್ಲಿ ಸುವರ್ಣ ಕರ್ನಾಟಕ ಬಹುಜನ ಸಂಘದ ವಿಜಯನಗರ ಜಿಲ್ಲಾ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ರಾಜ್ಯ ಕಾರ್ಯಾಧ್ಯಕ್ಷರಾದ ಕೆ ರವಿಕುಮಾರ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಿ ಪರಶುರಾಮಪ್ಪ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಮೇಶ್ ಮಾಡ್ಲಿಗೇರಿ ಹಾಗೂ ರಾಜ್ಯ ಮೀಡಿಯಾ ಘಟಕ ಪ್ರಧಾನ ಕಾರ್ಯದರ್ಶಿ ವೀರೇಶ್ ಕಲ್ಮಠ ನೇತೃತ್ವದಲ್ಲಿ ಪ್ರಕ್ರಿಯೆ ನಡೆಯಿತು. ಪದಾಧಿಕಾರಿಗಳ ಆಯ್ಕೆ: ವಿಜಯನಗರ ಜಿಲ್ಲಾ ಅಧ್ಯಕ್ಷರಾಗಿ ಬಿ ಜಗದೀಶ್, ಎಂ ವಿಜಯಕುಮಾರ್ ಆಯ್ಕೆಯಾದರು. ರಾಜ್ಯ ಕಾರ್ಯಾಧ್ಯಕ್ಷರಾದ ಕೆ ರವಿಕುಮಾರ್ ಮಾತನಾಡಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರ್ವಜನರ ಕಲ್ಯಾಣಕ್ಕಾಗಿ ಕಾಯ್ದೆ ಕಾನೂನುಗಳು ರಚಿಸಿ ವಿಶ್ವದಲ್ಲಿ ಅತೀ ದೊಡ್ಡ ಸಂವಿಧಾನ ನಮ್ಮದಾಗುವಲ್ಲಿ ಶ್ರಮಿಸಿದ ಮಹಾತ್ಮರಾಗಿದ್ದಾರೆ. ಸಂಘವನ್ನು ಮುನ್ನಡೆಸುವ ಜೊತೆಗೆ ಅನ್ಯಾಯದ ವಿರುದ್ಧ ನೊಂದವರಿಗೆ ನ್ಯಾಯ ಕೊಡಿಸುವ ಜವಾಬ್ದಾರಿ ನಿಮ್ಮದಾಗಬೇಕು ಎಂದರು. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಿ ಪರಶುರಾಮಪ್ಪ ಮಾತನಾಡಿ, ನಮ್ಮ ತಾಲೂಕಿನಲ್ಲಿ 26 ಗ್ರಾಮ ಪಂಚಾಯಿತಿಗಳಿವೆ. ಗ್ರಾಮ ಪಂಚಾಯಿತಿಗೆ ಅನೇಕ ಹಳ್ಳಿಗಳು ಸೇರಿದ್ದು, ಹಳ್ಳಿಗಳ ಮೂಲಕ ಸರ್ವಜನರ ಕಲ್ಯಾಣವಾಗಲಿದ್ದು, ಸುವರ್ಣ ಕರ್ನಾಟಕ ಬಹುಜನ ಸಂಘವು ಪ್ರತಿಯೊಬ್ಬರ ನೆರವಿಗೆ ಬರಲಿದ್ದು, ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಸುದರ್ಶನ ಹನುಮ ಅವರು ಬಡವರ ನೆರವಿಗೆ ನಿಂತು ಪ್ರತಿಯೊಬ್ಬರ ಸಂಕಷ್ಟಗಳನ್ನು ಅರಿತವರಾಗಿದ್ದಾರೆ. ಸಂಘವನ್ನು ಮುನ್ನಡೆಸುವ ಜೊತೆಗೆ ಸರ್ಕಾರದ ಸೌಲಭ್ಯಗಳನ್ನು ಪಡೆಯುವಲ್ಲಿ ಹೋರಾಡುವ ಅನಿವಾರ್ಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಸುವರ್ಣ ಕರ್ನಾಟಕ ಬಹುಜನ ಸಂಘದ ಮೀಡಿಯಾ ಘಟಕದ ರಾಜ್ಯ ಸಮಿತಿ ಸದಸ್ಯರಾದ ಉತ್ತಂಗಿ ಮಂಜುನಾಥ್, ತಾಲೂಕು ಸಮಿತಿಯ ಎಂ ಫಕೀರಪ್ಪ, ಬಿ ಸಂತೋಷ್, ಎಂ ಕೊಟ್ರೇಶ್, ಎಂ ಬಸವರಾಜ್, ಎಂ ಉಮೇಶ್, ಶಶಿಕುಮಾರ್, ಬಿ ಕರಿಯಪ್ಪ ಇತರಿದ್ದರು. ವರದಿಗಾರರು ಮಂಜುನಾಥ ಕೆ ಉತ್ತಂಗಿ. ತಪ್ಪದೇ ಭೀಮಾ ಕನ್ನಡ ನ್ಯೂಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮುಂದಿನ ಇದು ಒಂದು ಸ್ಥಾನಮಾನಕ್ಕೆ ಯಾವುದೇ ರೀತಿ ಧಕ್ಕೆ ಬರದ ಹಾಗೆ ಒಂದು ಒಳ್ಳೆಯ ರೀತಿಯಲ್ಲಿ ಹೋರಾಟವನ್ನು ಮಾಡ್ತೀವಿ. ಖಂಡಿತ ಇದು ಒಂದು ಪರಿಶೀಲನೆ ಮಾಡಿ ಪ್ರತಿಯೊಬ್ಬರು ಯಾವುದೇ ಒಂದು ಅನ್ಯಾಯ ನಡೀಲಿ ನ್ಯಾಯಯುತವಾಗಿ ಹೋರಾಟ ಮಾಡೇ ಮಾಡ್ತೀವಿ, ಅದನ್ನು ನ್ಯಾಯ ಕೊಡ್ತೀವಿ. ಮುಂದಿನ ಪೀಳಿಗೆಯಲ್ಲಿ ಇದ್ರ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ, ಬಟ್ ಮುಂದಿನ ನೆಕ್ಸ್ಟ್ ಇದರಲ್ಲಿ ಎಲ್ಲ ರೀತಿಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಇರ್ಬೋದು, ರಾಜ್ಯ ಕಾರ್ಯಾಧ್ಯಕ್ಷರು ಇರ್ಬೋದು, ಸಂಘಟನಾ ಕಾರ್ಯದರ್ಶಿಗಳು ಮತ್ತು ಸಂಘಟನಾ ಕಾರ್ಯದರ್ಶಿ ಸಹ, ಆಮೇಲೆ ಮಲ್ಲೇಶ್ ಅಂತೇಳಿ ಕಾನೂನು ಸಲಹೆ, ಇದರಲ್ಲಿರುವಂಥ ಪ್ರತಿಯೊಬ್ಬರಿಗೂ ಸಲಹೆ ತಗೊಂಡು ಖಂಡಿತವಾಗ್ಲೂ ಒಳ್ಳೆಯ ರೀತಿಯಲ್ಲಿ ಮುಂದುವರಿತೀನಿ. ಮುಂದಿನ ಹೆಚ್ಚಿನ ಮಟ್ಟದಲ್ಲಿ ಖಂಡಿತ ಒಂದು ಹೋರಾಟ ಮಾಡೇ ಮಾಡ್ತೀವಿ. ನಾನು ಈ ಸ್ಥಾನಮಾನದ ತಕ್ಕಾಗಿ ಮುಂದಿನ ಪೀಳಿಗೆಯಲ್ಲಿ ಖಂಡಿತ ಒಂದು ಒಳ್ಳೆ ಮಟ್ಟಕ್ಕೆ ಬಂದೇ ಬರ್ತೀವಿ, ಹೋರಾಟ ಮಾಡ್ತೀವಿ, ಖಂಡಿತ ನ್ಯಾಯಯುತವಾಗಿ ಮಾಡ್ತೀವಿ. ಎಲ್ರಿಗೂ ಧನ್ಯವಾದ. ವಿಜಯಕುಮಾರ್ ಮಾತಾಡಿ ಸರ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ರಾಜ್ಯ ಕಾರ್ಯಾಧ್ಯಕ್ಷರು ಶ್ರೀ ಕೆ ರವಿಕುಮಾರ್, ರಾಜ್ಯ ಕಾರ್ಯದರ್ಶಿಗಳು ರಮೇಶ್ ಅಂತೇಳಿ ಸರ್ ಅವರು ನಮ್ಮ ವಿಕ್ರಮಾಂತದಿಂದ ಸ್ನೇಹಿತರು ಪರಶುರಾಮಪ್ಪ ಸರ್ ಏನೇ ನಮ್ಮ ಸ್ನೇಹಿತರುಗಳಾದ ಇವತ್ತೇನು ಸುವರ್ಣ ಕರ್ನಾಟಕ ಬಹುಜನ ಸಂಘ ಸಭೆಯಲ್ಲಿ ನಮ್ಮನ್ನು ವಿಜಯನಗರ ಜಿಲ್ಲೆಗೆ ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ. ನಿಮ್ಗೆಲ್ಲರಿಗೂ ಫಸ್ಟ್ ಆಫ್ ಆಲ್ ನನ್ನ ಪೂರ್ವಕವಾಗಿ ಸ್ವಾಗತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಯಾವುದೇ ಸಂಘ ಸಂಸ್ಥೆಗಳು ಬಲವಾಗಿರಬೇಕಂದ್ರೆ ಸಂಘದ ರಾಜ್ಯಾಧ್ಯಕ್ಷರು ಕೂಡ ಬಲವಾಗಿರಬೇಕು, ಜೊತೆಗೆ ಜಿಲ್ಲಾಧ್ಯಕ್ಷರು ಕೂಡ ಸ್ಟ್ರಾಂಗ್ ಇರಬೇಕು. ಆಮೇಲೆ ಯಾವುದೇ ಸಮಯದಲ್ಲಿ ಯಾವುದೇ ಒಂದು ಸಂಘಟನೆಯಲ್ಲಿ ಕೂಡ ನೊಂದವರಿಗೆ, ಈಗ ದಲಿತರಿಗೆ ಅನ್ಯಾಯ ಆದರೆ ಅಲ್ಲಿ ನಮ್ಮ ಒಂದು ಸುವರ್ಣ ಕರ್ನಾಟಕ ಬಹುಜನ ಸಂಘ ಇರುತ್ತೆ. ನೊಂದವರ ಪರವಾಗಿ ಹೋರಾಟ ಮಾಡ್ತಾ ಅನೇಕ ರೀತಿಯ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನು ಒದಗಿಸಿಕೊಡುವಲ್ಲಿ ನಾನು ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇನೆ. ಜೊತೆಗೆ ಅದರ ಜೊತೆಗೆ ನಮ್ಮ ರವಿಕಿರಣ ಬಹುಜನ ಸಂಘ ಕೂಡ ನಿಮಗೆ ಬೆಂಬಲವಾಗಿರುತ್ತೆ. ನಮ್ಮಿಂದ ಏನೇ ಇದ್ರೂ
ಮಟ್ಟಿಗೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಎಲ್ಲರಿಗೂ ಹೊಂದಿಸಿ ದಿನಾಂಕ 17 ತಾರೀಕು ಗುರುವಾರದಂದು ಇವತ್ತು ಪ್ರವೇಶ ಮಂದಿರ ಇಂಜಿನಿಯರಿಂಗ್ ನಾವೇನು ಅಂದ್ಕೊಂಡಿದ್ದೇವೆ. ಇವತ್ತು ಅಧ್ಯಕ್ಷರನ್ನಾಗಿ ಜಗದೀಶ್ ಅವರು ಮತ್ತು ಉಪಾಧ್ಯಕ್ಷರಾಗಿ ವಿಜಯಕುಮಾರ್ ಅವರನ್ನು ಇವತ್ತು ಆಯ್ಕೆ ಮಾಡಿದ್ದೇವೆ. ಇವತ್ತು ಆಯ್ಕೆ ಮಾಡಿ ಸುಮ್ಮನೆ ಬಿಡೋದಲ್ಲ, ಅವ್ರ ಜೊತೆಗೆ ಬೆನ್ನುಗಾವಲಾಗಿ ನಾವು ಹೆಗಲಿಗೆ ಎದುರು ಕೊಟ್ಟು ಈ ಇರ್ತವೆ ಈ ಸಂದರ್ಭದಾಗ ಹೇಳಕ್ಕೆ ನಾನು ಇಷ್ಟಪಡ್ತಿದ್ದೀನಿ. ಹಿಂದೆ ಸುವರ್ಣ ಕರ್ನಾಟಕ ಬಹುಜನ ಸಂಘ ಎಲ್ಲಿ ಅನ್ಯಾಯ ಆಗಿತ್ತು ಅಲ್ಲಿ ನ್ಯಾಯ ಕೊಡಿಸೋದ್ರಾಗ ಒಂದೇ ಪಾತ್ರಧಾರ ಐತಿ. ಆದರೆ ಎಲಿಮರಿಕಾಯಿ ಆಗಿದೆ. ಇವತ್ತು ಪ್ರಚಾರಕ್ಕಾಗಿ ನಾವು ಮಾಡಿಲ್ಲ, ಸೇವೆಗೆ ನಾವು ಮಾಡ್ತಾ ಇದ್ದೀವಿ. ಮುಂದೆ ಕೂಡ ನಿರಂತರವಾಗಿ ಸೇವೆಗೆ ನಾವು ಕೈಗೊಡ್ತೇವೆ. ಎಲ್ಲರೂ ಕೈ ಜೋಡಿಸಿ ಇವತ್ತು ಮುಂದುವರಿಸ್ತಾ ಇದ್ದೇವೆ. ಯಾವುದೇ ಥರದ ಲೋಪದೋಷಗಳು ಕಂಡು ಬಂದಲ್ಲಿ ನೀವು ಸಂಪರ್ಕ ಮಾಡಿದ ಸಂದರ್ಭದಾಗ ನಾವು 24/7 ಆಂಬ್ಯುಲೆನ್ಸ್ ಟೈಪು ನಾವು ನಿಮ್ಮ ಜೊತೆಗಿರೋಕ್ಕೆ ನಾವು ಇಷ್ಟಪಡ್ತಿದ್ದೇವೆ. ಯಾವುದೇ ಅನ್ಯಾಯ ಆಗಿದ್ರು ಕೂಡ ನಿಮಗೆ ಆದರೆ ನಿಭಾಯಿಸ್ರಿ, ಇಲ್ಲಾಂದರೆ ನಮ್ಮ ಸಪೋರ್ಟ್ ತಗೊಂಡು ನೀವು ನಾವೆಲ್ಲರೂ ಸೇರಿ ನ್ಯಾಯ ಕೊಡಿಸೋಂಥ ಒಂದು ನಿಟ್ಟಿನಾಗ ಸಾಗೋಣ. ಇವತ್ತು ಯಾರು ಥರನ ಅನ್ಯತಾ ಭಾವಿಸದೆ ಇವತ್ತು ಎಲ್ಲರೂ ಒಂದೇ ತಾಯಿ ಮಕ್ಕಳ ಥರ ನಾವೆಲ್ಲರೂ ಒಂದುಗೂಡಿಕೊಂಡು ನ್ಯಾಯ ಕೊಡಿಸೋರಲ್ಲಿ ಎಲ್ಲರೂ ಪ್ರಮುಖರಾಗೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಮಾತು ಸರ್ವರಿಗೂ ಮಧ್ಯಾಹ್ನದ ವಂದನೆಗಳನ್ನು ತಿಳಿಸುತ್ತಾ ಸುವರ್ಣ ಕರ್ನಾಟಕ ಬಹುಜನ ಸಂಘ ಇವತ್ತು ನಿರಂತರವಾಗಿ ರಾಜ್ಯದಲ್ಲಿ, ಜಿಲ್ಲೆಗಳಲ್ಲಿ, ಹಾಗೆಯೇ ತಾಲೂಕು ಮಟ್ಟದಲ್ಲಿ ತನ್ನದೇ ಆದಂಥ ಛಾಪನ್ನು ಯಾವತ್ತೂ ಮೂಡಿಸಿದೆ. ಅದಕ್ಕೆ ಜಿಲ್ಲಾ ಬಾಡಿ ರಚನೆ ಆದ ನಂತರ ತಾಲೂಕು ಬಾಡಿ ರಚನೆ ಆಕತಿ. ಫಕೀರಣ್ಣನ ನೇತೃತ್ವದಲ್ಲಿ ಬಾಡಿ ರಚನೆ ಆಕತ್ತೆ. ಯಾಕಂದರೆ ಸ್ಟ್ರಾಂಗ್ ಪರ್ಸನ್ ಫಕೀರಣ್ಣ ಗಟ್ಟಿ ಸೈನಿಕರಿದ್ದಂಗೆ. ಅದಕ್ಕೆ ಎಲ್ಲರ ಸಹಕಾರ ಅತ್ಯಗತ್ಯ. ರಾಜ್ಯ ಸಮಿತಿ ಮುಂದಿಗಿದೆ, ಜಿಲ್ಲಾ ಸಮಿತಿ ಮುಂದಿಗಿದೆ. ಅದರ ಜೊತೆಗೆ ನಮ್ಮ ರಾಜ್ಯದ ಮೀಡಿಯಾ ಘಟಕದ ಸದಸ್ಯರಾಗಿರ್ತಕ್ಕಂಥ ಉಪಂಗಿ ಮಂಜಣ್ಣರು ಕೂಡ ನಿಮ್ಮ ಜೊತೆಗೆ ಇರ್ತಾರೆ. ಅದರ ಜೊತೆಗೆ ನಮ್ಮ ಅಂಗವಿಕಲರ ಸಂಘದ ತಾಲೂಕ ಒಂದು ಬಾಡಿ ನಮ್ಮ ಗುರು ಬಸವರಾಜಿ ಕೂಡ ನಿಮ್ಮ ಜೊತೆಗೆ ಇರ್ತಾನೆ ಯಾವಾಗ. ಅದಕ್ಕೆ ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಜಗದೀಶ್ ಅವರಿಗೂ, ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಎಂ ವಿಜಯಕುಮಾರ್ ಅವರಿಗೂ ಕೂಡ ಈ ಒಂದು ಸಂಘದ ಪರವಾಗಿ, ರಾಜ್ಯ ಸಮಿತಿ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತಾರೆ. ಸಮಯದ ಅಭಾವ ಭಾಳಷ್ಟು ಆಗೈತಿ, ಜಾಸ್ತಿ ಬರೆಯೋಕ್ಕೆ ಹೋಗಲ್ಲ. ಸಂಘದ ನಿಯಮಾವಳಿಗಳು ನಿಮಗೆಲ್ಲ ಗೊತ್ತಿದ್ದ ವಿಷಯನ ಐತಿ. ಸಂಘವನ್ನು ಮುನ್ನಡೆಸ್ರಿ. ಸಂಘದ ಯಾವುದೇ ಒಂದು ಕಾರ್ಯಕ್ರಮ ಕೂಡ ನಿರಂತರವಾಗಿ ನಡೀಲಿ. ಗ್ರಾಮ ಘಟಕ ಆಗಿರ್ಬೋದು, ಅಥವಾ ಹೋಬಳಿ ಘಟಕ ಆಗಿರ್ಬೋದು, ಅಥವಾ ತಾಲೂಕು ಘಟಕ ಆಗಿರ್ಬೋದು, ಪ್ರತಿಯೊಂದು ಘಟಕಗಳಲ್ಲಿ ಶಾಖೆಗಳನ್ನು ಓಪನ್ ಮಾಡಿರಿ. ನಿಮ್ಮದೇ ಆದಂಥ ಶಕ್ತಿಯನ್ನು ಉದ್ಭವಗೊಳಿಸ್ರಿ, ಕುಂದರ್ಬಾಡ್ರಿ. ಏನು ಬಂದೈತೆ ಅಂತಂದೇಳಿದ್ರೆ ಸುವರ್ಣ ಕರ್ನಾಟಕ ಸಂಘ ಇವತ್ತು ಬಂದಕ್ಕೆ ನೋಡಂತಂದೇಳಿ ಅನುಭವ ಬಂದ ಇನ್ನು ನೋಡಿದ ಕೂಡ ಹೆದರಿ ಬಿಡ್ಬೇಕು ಅಧಿಕಾರಿಗಳು. ಕುಂದ್ರಾಗ ಕೊಡಬಾಡ್ರಿ. ಅವ್ರನ್ನ ಕೆಲಸಗಳು ನಿರಂತರವಾಗಿ ಇರ್ತಾವೆ, ಕೆಲಸ ಮಾಡಿಸ್ಬೇಡ್ರಿ. ಸರ್ಕಾರದ ಸದುಪಯೋಗ ಪಡ್ಕೊಳ್ರಿ. ಸೊ ನೀವು ಉದ್ಧಾರ ಆಗೋದ್ರ ಜೊತೆಗೆ ನಿಮ್ಮ ಅಕ್ಕಪಕ್ಕದವ್ರನ್ನ ಕೂಡ ಉದ್ಧಾರ ಮಾಡಿರಿ. ನಮ್ಮ ಸಂಘ ಏನಂದ್ರೆ ಸ್ವಾರ್ಥ ರಹಿತ ಸಂಘ. ದಯಮಾಡಿ ಈ ಸಂಘವನ್ನು ಮುನ್ನಡೆಸ್ತಕ್ಕಂಥ ರಥಗಳು ಅಥವಾ ರಥದ ಗಾಲಿಗಳು ನೀವು ಆಗ್ರಿ ಅಂತ ಹೇಳ್ತಾ ಸಭೆಯಲ್ಲಿ ಅನುವು ಮಾಡಿಕೊಡ್ಬೇಕಂತ ಎಲ್ಲ ರಾಜ್ಯ ಸಮಿತಿಗೂ ಮತ್ತು ತಾಲೂಕು ಸಮಿತಿ ಪದಾಧಿಕಾರಿಗಳಿಗೂ, ಜಿಲ್ಲಾ ಸಮಿತಿ ಪದಾಧಿಕಾರಿಗಳಿಗೂ ವಂದಿಸಿ ಮಾತುಗಳನ್ನು ಮುಗಿಸ್ತಾರೆ. ಜೈ ಹಿಂದ್, ಜೈ ಹಿಂದ್.